ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆ ಸೀರಿಯಲ್ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ವಿದ್ಯಾ ತರಕಾರಿ ತಕೊಂಡು ಮನೆಗ್ ಬರ್ಬೇಕಾದ್ರೆ ಬೈಕ್ ಅಲ್ಲಿ ಸುಭಾಷ ಬಂದು ಅವಳಗ ಅಡ್ಡ ಹಾಕಿ ತಾನು ಹಾಕೊಂಡಿರೋ ಹೆಲ್ಮೆಟ್ ನ ತೆಗಿತಾನೆ. ಅದನ್ನ ನೋಡಿ ವಿದ್ಯಂಗೆ ಶಾಕ್ ಆಯ್ತದೆ. ಇವನ್ ಯಾಕಿಂಗ್ ಬಂದು ದಾರಿ ಗಡ್ಡ ಹಾಕ್ತಿದಾನೋ ಅಂತ ವಿದ್ಯಾ ಸುಭಾಷನ್ ಮುಖಾನೇ ನೋಡ್ತಿರ್ತಾಳೆ. ಹೆಂಗಿದಾಳೆ ನಮ್ ಮನೆ ಕೆಲ್ಸದವಳು ಅಂತ ಸುಭಾಷ ಹೇಳ್ಬೇಕಾದ್ರೆ, ನೋಡು ಇನ್ನೊಂದ್ ಕಿತ್ತ ಚಂಪನ್ನ ಕೆಲ್ಸದವಳು ಹಂಗೆ ಹಿಂಗೆ ಅಂತಂದ್ರೆ ನಾನಂತೂ ಸುಮ್ಕೆ ಇರಕ್ಕಿಲ್ಲ ಅಂತ ವಿದ್ಯೆ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸುಭಾಷ ನಗ್ತಿರ್ತಾನೆ. ನನ್ನನ್ನ ಬ್ಯಾಡ ಅಂತ ಹೇಳಿ ನನ್ನಿಂದ ವಿಚ್ಛೇದನ ತಕಂದಲ್ಲ, ಹಂಗಿದ್ಮೇಕೆ ಇದೇ ಮನೆಯಲ್ಲಿ ಕೆಲ್ಸ ಮಾಡ್ಕೊಂಡಿದ್ಮೇಕೆ ಅವಳನ್ನ ಕೆಲಸದವಳು ಅಂತ ಹೇಳ್ದೆ ಇನ್ನೇನ್ ಹೇಳಕ್ಕಾದದು ಅಂತ ಸುಭಾಷ ಹೇಳ್ತಾನೆ. ಆಗ ವಿದ್ಯಾ ಏಯ್ ಅಂತ ಸುಭಾಷನ್ಗೆ ಗದ್ರದಾಗ, ಏಯ್ ಸುಮ್ನೆ ಕಿರ್ಚ್ಬೇಡ, ಈ ಅನ್ನೋದನ್ನೆಲ್ಲ ಈ ಸುಭಾಷನ್ ಹತ್ರ ಇಟ್ಕೋಬೇಡ, ಅದೆಲ್ಲ ಹಳೆ ಸುಭಾಷನ್ಗೆ ಹೊಂಟೋಯ್ತು. ಈಗ ನಾನು ಆ ಮನೇಲಿ ಯಾರು ಅನ್ನೋದು ನೀನು ಗೊತ್ತಾಗಿರ್ಬೇಕಲ್ಲ. ಈ ಮನೇಲಿರೋರ್ ಮುಂದೆ ನಾನು ಅವ್ರ ಜೀವ ಉಳಿಸ್ತವನು ದ್ಯಾವ್ರ ತರ ನೋಡ್ತಾವ್ರೆ ನನ್ನನ್ನ. ಅವ್ರ ಜೀವ ಉಳಿಸೋದಿಕ್ಕೆ ಸರಿಯಾದ ಸಮಯಕ್ಕೆ ನಾನು ಔಷಧಿ ತಂದು ಕೊಟ್ಟಿವ್ನಿ, ಅದಕ್ಕೆ ನನ್ನನ್ನ ದ್ಯಾವ್ರ ತರ ನೋಡ್ತಾವ್ರೆ ಎಲ್ರು. ಆಮೇಲೆ ವಿಷಯ ಗೊತ್ತೈತೆ, ಗೊತ್ತಾಗ್ಲೇಬೇಕಲ್ಲ, ಗೊತ್ತಾಗ್ದೆ ಹೆಂಗಿರ್ಕದದು. ನಮ್ ದೊಡ್ಡಪ್ಪ ಅದೇ ನಿಮ್ ಮಾವಯ್ಯ ಅವ್ರ ಜೀವ ಉಳಿಸೋದಿಕ್ಕೆ ನನ್ ಮದ್ವೆ ದಿವ್ಸ 1 ಕೋಟಿ ಕೊಡ್ತೀನಿ ಅಂತ ಹೇಳಾರೆ. 1 ಕೋಟಿ, ಅರ್ಥ ಐತೆ? ಅದ್ರಿಂದ ನಾನ್ ಇನ್ನಷ್ಟು ಶ್ರೀಮಂತ ಆಯ್ತೀನಿ. ಇಷ್ಟ್ರಲ್ಲೇ ನನ್ ಮದ್ವೆನೂ ಆಯ್ತದೆ. MLA ಮಗಳನ್ನ ಮದ್ವೆ ಮಾಡ್ಕೊಂಡು ಒಳ್ಳೆ ರಾಜನ್ ತರ ಇರ್ತೀನಿ. ನನ್ ಜೀವನನೇ ಬದ್ಲಾಯ್ತದೆ. ಹೋಗಿ ಹೇಳೋಗು ನೀನ್ ಮನೇಲಿ ಕುತ್ಕೊಂಡವಳಲ್ಲ ಆ ಕೆಲಸದವಳು, ಅವಳಗ್ ಹೋಗಿ ಹೇಳಿ ಅವನು ರಾಜನ್ ತರ ಜೀವನ ಮಾಡ್ತಾನೆ, ಈಗ ಅವನ್ಗೆ ರಾಜಯೋಗ ಬಂದದೆ ಅಂತ ಹೇಳು. ಅದನ್ನ ನೋಡಿ ಉರ್ಕೊಂಡ್ ಸಾಯ್ಲಿ ಅವಳು ಬರೇನೆ ಅಂತ ಹೇಳ್ತಾ ಸುಭಾಷ ಹೋಗ್ಬೇಕಾದ್ರೆ 1 ನಿಮಿಷ ನಿತ್ಕೊಳ್ಳಿ ಅಂತ ವಿದ್ಯಾ ಹೇಳ್ತಾಳೆ. ಏನ್ ಹೇಳು ಅಂತ ಸುಭಾಷ ಕೇಳ್ಬೇಕಾದ್ರೆ, ನನ್ ಕಾಡಿಂದ ಔಷಧಿ ತಕ ನೀನೇ ತಾನೆ ನನ್ ತಲೆಗೆ ಹೊಡೆದದ್ದು, ನೀನೇ ತಾನೆ ನನ್ನಿಂದ ಆ ಔಷಧಿನ ಕಿತ್ಕೊಂಡ್ ಹೋದದ್ದು ಅಂತ ವಿದ್ಯೆ ಹೇಳ್ಬೇಕಾದ್ರೆ, ಓ ಗೊತ್ತಾಗೋಯ್ತೆ ನಾನೇ ಅಂತ ಸಂದ ಗೊತ್ತಾಗೋಯ್ತೆ ಅಂತ ಸುಭಾಷ ಹೇಳ್ಬೇಕಾದ್ರೆ, ಇಂಥ ಕಂತ್ರಿ ಕೆಲ್ಸವ ನೀನೇ ಮಾಡಿದ್ಯಾ ಅಂತ ನಂಗ್ ಸಂದ ಗೊತ್ತದೆ. ಇಡೀ ಪ್ರಪಂಚದಾಗೆ ಇಂಥ ಕಂತ್ರಿ ಕೆಲ್ಸವ ನಿನ್ನನ್ ಬಿಟ್ರೆ ಇನ್ಯಾರು ಮಾಡಕ್ ಸಾಧ್ಯನೇ ಇಲ್ಲ ಅಂತ ನಂಗ್ ಚೆನ್ನಾಗ್ ಗೊತ್ತದೆ. ಅದಕ್ಕೆಯ ಇನ್ನು ನೀನ್ ಮುಖವಾಡ ಕಳಿಸ್ದೆ ಹಂಗೆ ಇರುದು ಅಂತ ವಿದ್ಯೆ ಹೇಳ್ಬೇಕಾದ್ರೆ, ಓ ಥ್ಯಾಂಕ್ ಯು. ಅದು ಉಟ್ಗುಣ ಅಂತಾರಲ್ಲ ಹಂಗೆ, ಅದು ಯಾವತ್ತು ಸುಟ್ರು ಹೋಗಕ್ಕಿಲ್ಲ. ಹೌದು, ಎಲ್ಲಾ ಸತ್ಯ ಗೊತ್ತಾದ್ಮೇಕು ನೀ ಹೆಂಗ್ ಸುಮ್ನೆ ಇದ್ದೀ? ಹೋಗಿ ಹೇಳ್ಬೇಕಿತ್ತು ತಾನೆ. ಅಯ್ಯೋ ಅಮ್ಮಮ್ಮ, ಮಾವಯ್ಯ, ಈ ಸುಭಾಷನ ಯಾರು ನಂಬ್ಯಾಡಿ, ಈ ಔಷಧಿನ ತಂದದ್ದು ನಾನೇಯ. ನನ್ ಕಾಡ್ ದಾರಿಯಾಗ ಬರ್ಬೇಕಾದ್ರೆ ಹಿಂದೆಯಿಂದ ನನ್ ತಲೆಗ್ ಹೊಡ್ದು ಈ ಸುಭಾಷನೇ ಔಷಧಿ ಕಿತ್ಕೊಂಡ್ ಹೋದುದು. ಗೌಡ್ರೆ, ನಾನ್ ಹೇಳುದು ದಿಟ ಅಂತ ಎಲ್ರತ್ರನೇ ನೀನು ಹೋಗಿ ಹೇಳ್ಬೇಕಾಗಿತ್ತು. ಆದ್ರೆ ನೀ ಹೇಳಿದ್ರೆ ಯಾರು ಅದನ್ನ ನಂಬಕ್ಕಿಲ್ಲ. ನೀ ಹೇಳೋದಕ್ಕೆ ಯಾವ್ದು ಸಾಕ್ಷಿ ಇಲ್ಲ ಅಂತ ಭಯದಿಂದ ತಾನೇ ನೀನ್ ಇನ್ನು ಹೇಳ್ದೆ ಹಂಗೆ ಇರುದು. ನೀನೇ ಹೋಗಿ ಸತ್ಯ ಹೇಳ್ತೀನಿ ಅಂತ ನೀನೇ ಅವಮಾನ ಪಡಿಸ್ಕೋಬೇಡ. ಆಮೇಲೆ ಎಲ್ರು ನಿನ್ ಮುಖಕ್ಕೆ ಕ್ಯಾಕ್ರ ಸುಗಿತಾರೆ. ಈ ಪ್ರಪಂಚದ ಕಣ್ಣಿಗೆ ಮನೇಲಿರೋರ್ ಎಲ್ರನ್ನು ಉಳಿಸಿದ್ದು ಈ ಸುಭಾಷನೆಯ, ಅದನ್ನ ಯಾರಿಂದಾನು ಬದಲಾಯಿಸಕ್ಕಾಗಕ್ಕಿಲ್ಲ ಅಂತ ಸುಭಾಷ ಹೇಳ್ಬೇಕಾದ್ರೆ, ಏ ಸುಭಾಷ, ಓವರ್ ಆಗಿ ಯೋಚನೆ ಮಾಡ್ಬೇಡ ಕಣ್ಲಾ. ನೀನ್ ಮಟ್ಟ ಹಾಕಕ್ಕೆ ಹೊಸ್ದಾಗಿ ಯಾರು ಹುಟ್ಟು ಬರೋ ಅವಶ್ಯಕತೆ ಇಲ್ಲ. ನೀನ್ ಈ ದುರಂಕಾರನೇ ನಿನ್ನ ಮಟ್ಟ ಹಾಕ್ತದೆ ಅಂತ ವಿದ್ಯೆ ಹೇಳ್ಬೇಕಾದ್ರೆ, ಏಯ್ ಅಂತ ಸುಭಾಷ ಹೇಳ್ತಾನೆ. ಗೀ ಅನ್ನೋದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ನೀನ್ ಈ ರೋಷ ದ್ವೇಷನೆಲ್ಲ ಬೇರೆ ಯಾರ ಹತ್ರನಾದ್ರೂ ತೋರ್ಸ್ಕ. ನಾನು ಅದ್ಯಾವ್ರನ್ನ ನಂಬಿರೋಳು. ನೀ ಬೇಕಿದ್ರೆ ನೋಡ್ತಾ ಇರು, ಮಾವಯ್ಯ ನಿನ್ಗೆ 1 ಕೋಟಿ ಕೊಡ್ತಾರೆ ಅಂತ ಹೇಳ್ತಿದ್ದೆ ಅಲ್ವೇ, ಅದ್ಯಾವತ್ತೋ ನಿನ್ ಕೈಗೆ ಸೇರಕ್ಕಿಲ್ಲ. ಕಾಯಿ ಮಾವಿನಕಾಯಿ ನೋಡಿ ಹಣ್ಣ್ ಆಯ್ತದೆ ಅಂತ ಗಿಣಿ ಕಾದಂಗೆ ನೀನು ಕಾಯ್ಕ ಕುತ್ಕೊಂಡಿರ್ಬೇಕಷ್ಟೇಯ. ನೋಡ್ತಿರು, ಆ ದುಡ್ಡು ಯಾವತ್ತು ನಿನ್ ಕೈಗೆ ಸೇರಕ್ಕಿಲ್ಲ ಅಂತ ವಿದ್ಯೆ ಹೇಳ್ಬೇಕಾದ್ರೆ, ಏನೇ ನನಗೆ ಚಾಲೆಂಜ್ ಮಾಡ್ತಿದ್ಯಾ ಅಂತ ಸುಭಾಷ ಕೇಳ್ತಾನೆ. ಹೂಕಳ್ಳ, ನಿನ್ಗೆ ಚಾಲೆಂಜ್ ಮಾಡಿ ಹೇಳ್ತೀವ್ನಿ. ಯಾವತ್ತೋ ಕೆಟ್ಟವರು ಉದ್ಧಾರ ಆಗಿರೋ ಚರಿತ್ರೆನೇ ಇಲ್ಲ. ಒಳ್ಳೆಯವರು 4 ಕಿತ ಸೋತ್ರುನುವೆಯ ಕೊನೆಗೆ ಗೆಲ್ಲೋದು ಒಳ್ಳೆಯವರೆಯ. ದೊಡ್ಡವ್ರು ಹೇಳ್ತಾರಲ್ಲ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖ ಇಲ್ಲ ಅಂತ. ನೋಡ್ತಾ ಇರು ಅಂತ ವಿದ್ಯಾ ಸುಭಾಷನ್ ಮುಖ ಕೊಡ್ದಂಗ್ ಹೇಳಿ ಅಲ್ಲಿಂದ ಒಯ್ತಿರ್ತಾಳೆ. ಮೂರಡಿ ನನಗೆ ಶಾಪ ಹಾಕಿಯಾ, ನೋಡೇ ಬಿಡ್ತೀನ್ ಕಣೆ ನೀನಾ ಅಂತ ಹೇಳ್ತಾ ಸುಭಾಷ ಅಲ್ಲಿಂದ ಒಯ್ತಾನೆ. ಈ ಕಡೆ ಸುಭಾಷ ಮನೆಗ್ ಬಂದ್ಮ್ಯಾಕೆ ನವೀನ್ಗೆ ಫೋನ್ ಮಾಡಿ, ನಾನ್ ತುಂಬಾ ಖುಷಿಯಾಗಿದ್ದೀನಿ ಬೇಬಿ ಅಂತ ಹೇಳ್ಬೇಕಾದ್ರೆ, ಏನು ಖುಷಿಯಾಗಿದ್ದೀರಾ, ಕಾರಣ ಏನು ಅಂತ ನವ್ಯ ಕೇಳ್ತಾಳೆ. ಅದು ದೊಡ್ಡಪ್ಪ ನನ್ಗೆ ಮದ್ವೆ ದಿವ್ಸ 1 ಕೋಟಿ ಕೊಡ್ತೀನಿ ಅಂತ ಹೇಳೋರೆ, ಅದಕ್ಕೆ ಅಂತ ಸುಭಾಷ ಹೇಳ್ತಾನೆ. ಏನು 1 ಕೋಟಿ ನಿಮಗ್ ಕೊಡ್ತಾರ, ಯಾಕೆ ಅಂತ ನವ್ಯ ಕೇಳ್ತಾಳೆ.
1 ಕೋಟಿ ಯಾಕೆ ಅಂತ ಕೇಳ್ತಿದ್ಯಾ? ಇನ್ಯಾಕೆ ಅವತ್ತು ಮನೆಗ್ ಬಂದಾಗ ಮಾವಯ್ಯ ಬಿಸ್ನೆಸ್ ನೋಡ್ಕೊಳ್ಳೋ ಮ್ಯಾನೇಜರ ಅಂತ ಕೇಳಿದ್ರಲ್ಲ, ಅದಿಕ್ಕೆ ಸ್ವಂತವಾಗಿ ಬಿಸ್ನೆಸ್ ಮಾಡ್ಲಿ ಅಂತ ನಮ್ ದೊಡ್ಡಪ್ಪ ನನಗೆ 1 ಕೋಟಿ ರೂಪಾಯಿ ಕೊಡ್ತಾರಂತೆ. ನನ್ ಜೀವನದಾಗೆ ಇಷ್ಟು ದೊಡ್ಡ ಅಮೌಂಟ್‌ನ ಇವತ್ತೇಯ ನಾನ್ ನೋಡ್ತಾ ಇರೋದು. ಅದು ಕೂಡ ನೀನು ಬಂದ್ಮೇಲೆನೆ ಸ್ವೀಟಿ. ಏನ್ ಸ್ವೀಟಿ, ನಾನಿಷ್ಟೆಲ್ಲ ಮಾತಾಡ್ತಾ ಇದೀನಿ, ನೀನ್ ಒಂದ್ ಮಾತೇನೂ ಆಡ್ತಿಲ್ಲ ಅಂತ ಸುಭಾಷ ಹೇಳ್ಬೇಕಾದ್ರೆ, ಅಯ್ಯೋ ಆಫ್ಟರ್ ಆಲ್ ಸಿಗ್ತಾ ಇರೋದು 1 ಕೋಟಿ ತಾನೇ, ಅದಕ್ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ. ನಮ್ಮಪ್ಪ ಈ ಮನಿನ 8 ಕೋಟಿಲ್ ಕಟ್ಟಿದ್ದಾರೆ. ತಿಂಗ್ಳು ನನ್ ಕ್ರೆಡಿಟ್ ಕಾರ್ಡ್ ಬಿಲ್ಲೇ 10 ಲ್ಯಾಕ್ಸ್ ಆಗುತ್ತೆ. 1 ಕ್ರೋರ್ ಅನ್ನೋದು ನನ್ಗೆ ಒಂದ್ 5-6 ತಿಂಗ್ಳಿಗಾಗೋ ಪಾಕೆಟ್ ಮನಿ ತರ. ಅದನ್ ಹೋಗಿ ನನ್ನ ಹತ್ರ ದೊಡ್ಡದಾಗಿ ಹೇಳ್ಕೊತಾ ಇದೆಯಲ್ಲ ಅಂತ ನವ್ಯ ಹೇಳ್ತಾಳೆ. ಅದು ಹಂಗಲ್ಲ ಸ್ವೀಟಿ, ಇದೆಲ್ಲ ನೀನ್ ಬಂದ್ಮೇಲೆ ತಾನೇ ಆಯ್ತಿರೋದು, ಅದಕ್ಕೆ ಹೇಳ್ದೆ ಅಂತ ಸುಭಾಷ ಹೇಳ್ಬೇಕಾದ್ರೆ, ಸರಿ ಹೋಗ್ಲಿ ಬಿಡಿ, ಎನಿವೇ ಐ ಆಮ್ ಹ್ಯಾಪಿ ಫಾರ್ ಯು, ಕಂಗ್ರಾಚುಲೇಷನ್ಸ್ ಅಂತ ನವ್ಯ ಹೇಳ್ತಾಳೆ. ಆಮೇಲೆ ನಾನೊಬ್ರು ನರ್ಸ್ ನ ಕಳಿಸ್ತಾ ಇದೀನಿ, ಅವರು ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನಿಮ್ ಮನೆಗ್ ಬರ್ತಾರೆ. ಅವ್ರು ಏನೇನೆಲ್ಲ ಹೇಳ್ತಾರೋ ಅದನ್ನ ಮಾಡ್ಬಿಡಿ ಅಂತ ನವ್ಯ ಹೇಳ್ಬೇಕಾದ್ರೆ, ಏನು ನರ್ಸ್ ಯಾಕ್ ಸ್ವೀಟಿ ಅಂತ ಸುಭಾಷ ಕೇಳ್ಬೇಕಾದ್ರೆ, ಆ ಡೀಟೇಲ್ಸ್ ಎಲ್ಲ ಅವರೇ ಹೇಳ್ತಾರೆ. ನಾನ್ ಇವಾಗ ಬಿಸಿ ಇದೀನಿ ಸ್ವೀಟಿ, ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾ ನವ್ಯ ಕಾಲ್ ಕಟ್ ಮಾಡ್ತಾಳೆ. ಅಷ್ಟೊತ್ತಿಗೆ ಈಶ್ವರಿ ರೂಮ್ ಒಳಗ್ ಬಂದು, ಲೋ ಸುಭಾಷ, ನೀನನ್ನ ನೋಡೋಕೆ ಅಂತ ಯಾರೋ ಒಬ್ರು ನರ್ಸ್ ಬಂದವ್ರೆ ಕಣ್ಲಾ, ನೋಡು ಇವ್ರೇಯಾ ಅಂತ ಹೇಳ್ತಾ ಈಶ್ವರಿ ಹೇಳ್ಬೇಕಾದ್ರೆ, ಅಷ್ಟೊತ್ತಿಗೆ ಚಿತ್ರ ಆ ನರ್ಸ್ ನ ಕರ್ಕೊಂಡು ರೂಮ್ ಒಳಗ್ ಬರ್ತಾಳೆ. ಹೌದು ಕಣವ, ಇವಾಗ ತಾನೇ ನವ್ಯ ಹೇಳ್ತಿದ್ಲು ಫೋನಲ್ಲಿ, ಅವ್ರು ಇವ್ರೇಯ ಇರ್ಬೇಕು ಅಂತ ಸುಭಾಷ ಹೇಳ್ಬೇಕಾದ್ರೆ, ಲೋ ಸುಭಾಷ, ಏನ್ಲ ಇದೆಲ್ಲ, ನಿಂಗ್ ಹುಷಾರಿಲ್ವೇ? ಒತ್ತಾರೆ ಸರಿಯಾಗೇ ಇದ್ದಲ್ಲ, ಇದ್ದಕ್ಕಿದಂಗ್ ಏನಾಯ್ತು? ನನ್ನ ಹತ್ರ ಒಂದ್ ಮಾತು ಹೇಳೋಕಿಲ್ವೇ? ಇದನ್ನೆಲ್ಲ ಹೋಗಿ ನೀನು ನವ್ಯನ ಹತ್ರ ಹೇಳಿದಿ, ಅದಕ್ಕೆ ನವ್ಯ ನಿನಗೋಸ್ಕರ ಅಂತ ನರ್ಸ್ನೆಲ್ಲ ಕಳ್ಸೋಳೆ ನೋಡು ಅಂತ ಈಶ್ವರಿ ಹೇಳ್ಬೇಕಾದ್ರೆ, ಅವ್ವ ಸಾಕು ನಿಲ್ಸವ, ನನ್ಗೇನು ಆಗಿಲ್ಲ ಕಣವ, ನಾನ್ ಚೆನ್ನಾಗೇ ಅವ್ನಿ ಅಂತ ಸುಭಾಷ ಹೇಳ್ಬೇಕಾದ್ರೆ, ಅವ್ವ ನರ್ಸವ, ನನ್ ಮಗ ಕರೆಕ್ಟಾಗೆ ಅವನಲ್ಲ, ಹಂಗಿದ್ಮ್ಯಾಕೆ ಅವ್ನ್ಗೇನ್ ಟೆಸ್ಟ್ ಮಾಡೋಕ್ ಬಂದಿದ್ದೀರಿ ಅಂತ ಈಶ್ವರಿ ಕೇಳ್ಬೇಕಾದ್ರೆ, ಅದು ನನ್ನನ್ನ ಕಳ್ಸಿದ್ದು ನವ್ಯ ಮೇಡಮ್, ಸರ್ಗೆ ಯೂರಿನ್ ಟೆಸ್ಟ್ ಬ್ಲಡ್ ಟೆಸ್ಟ್ ಮಾಡ್ಬೇಕು ಅಂತ ಹೇಳ್ ಕಳ್ಸಿದಾರೆ. ಕಾವ್ಯ ಮೇಡಮ್ ಏನೇ ಹೇಳಿದಾರೋ ಅದನ್ ಮಾಡೋದಷ್ಟೇ ನನ್ ಕೆಲ್ಸ, ನಾನ್ ಅದನ್ನೇ ಫಾಲೋ ಮಾಡ್ಬೇಕು. ಸರ್ ಬ್ಲಡ್ ಟೆಸ್ಟ್ ತಗೊಳ್ಳ ಅಂತ ನರ್ಸ್ ಕೇಳ್ಬೇಕಾದ್ರೆ, ಏನು ಬ್ಲಡ್ ಟೆಸ್ಟ್ ಯಾಕೆ ಅಂತ ಸುಭಾಷ ಕೇಳ್ತಾನೆ. ಅದೆಲ್ಲ ನನಗ್ ಗೊತ್ತಿಲ್ಲ ಸರ್, ಮೇಡಮ್ ಹೇಳಿದಕ್ಕೆ ನಾ ಇಲ್ಲಿ ಬಂದಿದ್ದೀನಿ. ಬ್ಲಡ್ ಟೆಸ್ಟ್ ತಗೊಳ್ಳ ಅಂತ ನರ್ಸ್ ಕೇಳ್ಬೇಕಾದ್ರೆ, ಲೋ ಸುಭಾಷ, ನಿನ್ ಮ್ಯಾಗಿರೋ ಪಿರುತಿಯಿಂದ ನವ್ಯ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಸಿ ಕೇಳ್ತಾವಳೆ, ಕೊಡ್ಲಾ ನಿನ್ ಬ್ಲಡ್ ಅಂತ ಈಶ್ವರಿ ಹೇಳ್ಬೇಕಾದ್ರೆ, ಅವ ಏನವ ನೀನು ಹಿಂಗೆ ಹೇಳ್ತಿದಿ ಅಂತ ಸುಭಾಷ ಹೇಳ್ತಾನೆ. ಸುಮ್ಕೆ ಕುತ್ಕೊಳ್ಳ ಅಂತ ಹೇಳ್ತಾ ಈಶ್ವರಿ ಬಲವಂತವಾಗಿ ಸುಭಾಷನ್ ಕೈಯಿಂದ ಸಿಸ್ಟರ್ಗೆ ಬ್ಲಡ್ ತಕೊಳಕ್ ಕೇಳ್ತಾಳೆ. ಈ ನವ್ಯ ಯಾಕೋಸ್ಕರ ಈ ರೀತಿ ಕೇಳ್ತಿದಳು ಅಂತ ಚಿತ್ರ ಮತ್ತೆ ಈಶ್ವರಿ ಇಬ್ರು ಒಬ್ರಿಗೊಬ್ರು ಮುಖ ನೋಡ್ತಾ ಯೋಚನೆ ಮಾಡ್ತಿರ್ತಾರೆ. ಹಂಗೆಯ ಸುಭಾಷ ಹೋಗಿ ಯೂರಿನ್ ಕಲೆಕ್ಟ್ ಮಾಡ್ಕ ಎತ್ಕ ಬಂದ್ ಕೊಡ್ತಾನೆ. ಹಂಗೆಯ ಸುಭಾಷನ್ಗೂ BP ಚೆಕ್ ಮಾಡ್ತಾಳೆ. ಸಿಸ್ಟರ್, ನೀವು ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಮತ್ತೆ ಈ BP ಎಲ್ಲ ಚೆಕ್ ಮಾಡ್ತಿದಿರಲ್ಲ, ಇದೆಲ್ಲ ಯಾಕೆ? ಇದನ್ ಬಿಟ್ಟು ಇನ್ನೇನೇನ್ ಮಾಡಕ್ ಹೇಳಿದಾರು ಅಂತ ಚಿತ್ರ ಕೇಳ್ಬೇಕಾದ್ರೆ, ಬ್ಲಡ್ ಶುಗರ್, BP ಲೆವೆಲ್ ಮತ್ತೆ ಹೆಪಟೈಟಿಸ್ B, ಹಾಗೆ ಲಿವರ್ ಫಂಕ್ಷನ್ ಹೇಗಿದೆ ಅಂತ ನೋಡು ಅಂತಾನು ಹೇಳಿದ್ದಾರೆ. ಹಾಗೆ ಕಿಡ್ನಿಲಿ ಎಲ್ಲ ಚೆನ್ನಾಗಿದ್ಯಾ, ಸ್ಟೋನ್ ಏನಾದ್ರೂ ಇದೆಯಾ, ಆಮೇಲೆ ಥೈರಾಯ್ಡ್ ಏನಾದ್ರೂ ಇದೆಯಾ, ಕೊನೆಗೆ HIV ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಅಂತ ಹೇಳಿದ್ದಾರೆ ಅಂತ ನರ್ಸ್ ಹೇಳ್ತಿದ್ದಂಗೆ ಅದನ್ನ ಕೇಳಿ ಸುಭಾಷ, ಈಶ್ವರಿ, ಚಿತ್ರ 3 ಜನಕ್ಕೆ ಶಾಕ್ ಆಯ್ತದೆ. ಏನು HIV ಪಾಸಿಟಿವ್ ಅಂತ ಚಿತ್ರ ಕೇಳ್ಬೇಕಾದ್ರೆ, ಹ್ಞೂ ಮೇಡಮ್, ಸರ್ ಏನಾದ್ರೂ ಏಡ್ಸ್ ಇದೆಯಾ ಅಂತ ಚೆಕ್ ಮಾಡೋದಿಕ್ಕೆ ಅಂತ ನರ್ಸ್ ಹೇಳ್ಬೇಕಾದ್ರೆ, ಅಯ್ಯೋಯ್ಯೋ ಏನವ ಇದೆಲ್ಲ ಅಂತ ಸುಭಾಷ ಹೇಳ್ತಾನೆ. ಇದಕ್ಕೂ ಮೇಲೆ ನಿಮ್ಗೇನಾದ್ರೂ ಡೀಟೇಲ್ ಬೇಕಿದ್ರೆ ನವ್ಯ ಮೇಡಮ್ನೆ ಕೇಳ್ ತಿಳ್ಕೊಳ್ಳಿ ಅಂತ ಹೇಳ್ತಾ ಸಿಸ್ಟರ್ ಅಲ್ಲಿಂದ ಹೊರಡ್ತಾಳೆ. ಅವ್ವ ಏನವ ಇದೆಲ್ಲ, ನವ್ಯ ಯಾಕವ ಈ ಟೆಸ್ಟ್ನೆಲ್ಲ ಮಾಡ್ಸು ಅಂತ ಹೇಳೋಳೆ ಅಂತ ಸುಭಾಷ ಕೇಳ್ಬೇಕಾದ್ರೆ, ಲೋ ಸುಭಾಷ, ಅವಳು ವಸಿ ವಿಚಿತ್ರವಾದವಳು ಕಲ, ಈಗ ತಾನೇ ಸ್ಯಾಂಪಲ್ ಎಲ್ಲ ತಕೊಂಡೋಗಾರಲ್ವೇ, ನೋಡಮ್ಮ ಬಿಡ್ಲಾ ಅಂತ ಈಶ್ವರಿ ಹೇಳ್ಬೇಕಾದ್ರೆ, ಲೋ ಸುಭಾಷ, HIV ಪಾಸಿಟಿವ್ ಅಂತ ಏನು ಬರಲ್ಲ ತಾನೆ ಅಂತ ಚಿತ್ರ ಕೇಳ್ತಾಳೆ. ಚಿತ್ರಕ ಸುಮ್ಕೆ ನಿಂತ್ಕೊ ನೀನು, ನಾನೇ ಇಲ್ಲಿ ಟೆನ್ಷನ್ ಅಲ್ಲ ಅವನಿ ಅಂತ ಸುಭಾಷ ಚಿತ್ರಿನ ಮೇಲೆ ರೇಗಾಡ್ತಾನೆ. ಈ ಕಡೆ ಭದ್ರ ನಿದ್ದೆ ಬತ್ತದೆ ಅಂತ ಆಚೆ ಕಡೆ ಮನಿ ಕೊಳಕೆ ಅಂತ ಹೋಗ್ಬೇಕಾದ್ರೆ, ಗೌಡ್ರೆ ನಿತ್ಕಳಿ, ಅದು ಆಚೆ ಕಡೆ ಮಳೆ ಬರೋಂಗದೆ, ಗಾಳಿ ಬಡ್ತಾನೆ ಜೋರಾಗದೆ, ನೀವು ಆಚೆ ಹೋಗಿ ಮನಿಕಬೇಡಿ, ಇಲ್ಲೇ ಮನಿಕಳಿ ಅಂತ ವಿದ್ಯೆ ಹೇಳ್ಬೇಕಾದ್ರೆ, ಪರವಾಗಿಲ್ಲ ಬಿಡು, ನಾನು ಆಚೆನೆ ಮನಿಕತೀನಿ ಅಂತ ಭದ್ರ ಉಡಾಫೆಯಾಗಿ ಮಾತಾಡ್ತಾನೆ. ಗೌಡ್ರೆ, ನೆನ್ನೆನೆ ಹಿಂಗೆ ಹೇಳಿದ್ರಿ, ಕಷ್ಟಪಟ್ಟು ನಿಮ್ಮನ್ನ ಒಳಗ್ ಕರ್ಕ ಬಂದ್ ಮಲಗಿಸ್ದೆ, ನೀವ್ ಒಳಗ್ ಬಂದ್ಮ್ಯಾಕೆ ತಕ್ಷಣನೇ ಆಚೆ ಕಡೆ ಸಿಡ್ಲು ಬಡ್ದದ್ದು ನಿಮ್ಗ್ ಗೊತ್ತಿಲ್ವೇ, ಮರ್ತೋಗ್ಬಿಟ್ರ ಅಷ್ಟ್ ಜಲ್ದಿ? ಇವತ್ತು ನಾನ್ ಅದನ್ನೇ ಹೇಳ್ಬೇಕೆ ಅಂತ ವಿದ್ಯೆ ಕೇಳ್ಬೇಕಾದ್ರೆ, ಅದಕ್ಕೆ ಅಂತ ಏನು ಸಿಡ್ಲು ಯಾವಾಗ್ಲೂ ಹೊಡ್ದದೆ
ಅಂತ ಭದ್ರ ಕೇಳ್ತಾನೆ. ಆ ಅಕಸ್ಮಾತ್ ಬಂತು ಅಂದ್ರೆ ಅಂತ ವಿದ್ಯೆ ಹೇಳ್ಬೇಕಾದ್ರೆ ಅದ್ ಬರ್ಲಿಲ್ಲ ಅಂದ್ರು ಇವಳೇ ಎಲ್ಲ ಬರ್ಸಂಗವಳಲ್ಲ ಅಂತ ಭದ್ರ ಮನ್ಸ್ನಾಗೆ ಅನ್ಕತಿರ್ತಾನೆ. ಸರಿ ಬುಡಿ ಗೌಡ್ರೆ, ಸಿಡ್ಲು ಬಡಿಲಿಲ್ಲ ಅಂತ ಅನ್ಕೊಳ್ಳಿ, ಆದ್ರೆ ಮಳೆ ಬಂದ್ಬಿಟ್ರೆ ಏನ್ ಮಾಡಿರಿ? ಮಳೆಲಿ ನಿನ್ಕಂದು ಹಂಗೆ ಮನಿಕಂದಿರಾ? ಸುಮ್ಕೆ ಇಲ್ಲೇ ಮನಿಕಳಿ ಅಂತ ವಿದ್ಯೆ ಹೇಳ್ಬೇಕಾದ್ರೆ ಎಲ್ಲ ಇವಳ ಏನು ಪಿರುತಿ ಉಕ್ಕಿ ಉಕ್ಕಿ ಬತ್ತಾದೆ. ತಮ್ಗೆ ನಾವು ಅಂದ್ರೆ ಮೊದ್ಲೇ ಇಷ್ಟ ಇಲ್ವಲ್ಲ, ಹಂಗಿದ್ಮ್ಯಾಕೆ ಇದೆಲ್ಲ ಯಾಕೋ ಅಂತ ಭದ್ರ ಕೇಳ್ಬೇಕಾದ್ರೆ, ನೋಡಿ ಗೌಡ್ರೆ, ನಿಮ್ ಮ್ಯಾಕೆ ಕೋಪನೂ ಅದೇ ಹಂಗೆಯ ಸಿಟ್ಟು ಅದೇ ತರ ನೀವು ನನ್ ಮ್ಯಾಕೆ ಕೋಪದಲ್ಲೇ ಇದೀರಿ ಅಲ್ವೇ? ಅದಕ್ಕೆ ಅಂತ ಒಬ್ರಿಗೆ ಇನ್ನೊಬ್ರು ಏನಾದ್ರೂ ಪರವಾಗಿಲ್ಲ, ಹಾಳಾಗೋದ್ರು ಪರವಾಗಿಲ್ಲ ಅಂತ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ನಾವ್ ಜೀವನ ಮಾಡ್ತಿದೀವಿ ಇಲ್ಲ ತಾನೇ? ಅದು ನಿಮ್ಗೂ ಗೊತ್ತು, ನನ್ಗೂ ಗೊತ್ತದೆ. ಸುಮ್ಕೆ ಈ ತಂಡಿಲಿ ಆಚೆಗ್ ಮನಿಕಂದು ಹೆಚ್ಚು ಕಮ್ಮಿ ಮಾಡ್ಕೋಬೇಡಿ, ಎಲ್ಲೇ ಮನಿಕಳಿ ಅಂತ ವಿದ್ಯೆ ಹೇಳ್ಬೇಕಾದ್ರೆ ಭದ್ರ ವಿದ್ಯೆ ಗುರಾಯಿಸ್ತಿರ್ತಾನೆ. ಅಷ್ಟೊತ್ಗೆ ಚಂಪಾ ಮತ್ತೆ ಸರು ಇಬ್ರು ಮನಿ ಒಳಗ್ ಬರ್ತಾರೆ. ಚಂಪಾ, ಸರು, ನೀವಿಬ್ರು ಇವತ್ತು ಹೊಸಿ ಅತ್ತಂಗ್ ಮನಿಕಳಿ, ಇವ್ರಿವತ್ತು ಇಲ್ಲೆಯ ಮನಿಕತಾರೆ ಅಂತ ವಿದ್ಯೆ ಹೇಳ್ಬೇಕಾದ್ರೆ, ಸರಿ ವಿದ್ಯಕ್ಕ, ನೀವಿಬ್ರು ಜೊತೆಗೆ ಇಲ್ಲೆಯ ಮನಿಕಳಿ, ನಾವಿಬ್ರು ಬೇಕಿದ್ರೆ ಆಚೆ ಕಡೆ ಮನಿಕತೀವಿ ಅಂತ ಚಂಪಾ ಹೇಳ್ಬೇಕಾದ್ರೆ, ಚಂಪಾ ಅಂತ ವಿದ್ಯಾ ರೇಗಾಡ್ತಾಳೆ. ಆಗ ಸರು ಮತ್ತೆ ಚಂಪಾ ಇಬ್ರು ನಗ್ತಿರ್ತಾರೆ. ಅಯ್ಯೋ ವಿದ್ಯಕ್ಕ, ಸುಮ್ಕೆಯ ತಮಾಷೆಗೆ ಹೇಳುದ್ದು, ನೀ ಹೇಳ್ದಂಗೆ ಮನಿಕತೀವ್ ಬಿಡು ಅಂತ ಹೇಳ್ತಾ ಸರು ಮತ್ತೆ ಚಂಪಾ ಇಬ್ರು ಒಸಿ ದೂರದಾಗೆ ಹಾಸ್ಕೊಂಡು ಮನಿಕತಾರೆ. ಈ ಕಡೆ ವಿದ್ಯಾ ಭದ್ರ ಕೂಡ ಲೈಟ್ ಆಫ್ ಮಾಡಿ ಅವ್ರವ್ರ ಜಾಗದಲ್ಲಿ ಹೋಗಿ ಮನಿಕತಾರೆ. ಆಗ ಭದ್ರಿನ್ ಕನ್ಸ್ನಾಗೆ ಅವನ್ ಎದ್ದು ಆ ಕಡೆಯಿಂದ ವಿದ್ಯೆನೂ ಎದ್ದು ಬಂದು ಇಬ್ರು ಒಬ್ರನ್ನೊಬ್ರು ತಪ್ಕೊಂಡು ನಂದು ತೆಪ್ಪಾಯ್ತು ಅಂತ ಭದ್ರ ವಿದ್ಯೆ ನಡೆಗೆ ಮುತ್ತಿಡ್ತಾನೆ. ಹಂಗೆಯೇ ಎಚ್ಚರಿಕೆ ಆಗಿ, ಥು, ಇಂಥ ಕನ್ಸೆಲ್ಲ ಯಾಕಪ್ಪ ನನ್ಗೆ ಬೀಳ್ತದೆ ಅಂತ ಮನ್ಸಲ್ಲೇ ಗೊಣಗ್ತಿರ್ತಾನೆ. ಹಂಗೆಯ ಮನಿ ಕಂದಿರೋ ವಿದ್ಯನ್ ಮುಖಾನ ನೋಡ್ತಿರ್ತಾನೆ. ಲೇ ಭದ್ರ, ನೀನು ಆಚೆನೆ ಮನಿಕಬೇಕಿತ್ತು ಕನ್ಲಾ, ಇಲ್ಲಿ ಮನಿಕಂದು ನೀ ಶಾನೆ ತಪ್ಪು ಮಾಡ್ಬಿಟ್ಟೆ. ಒಳಗಡೆ ಬಂದ್ ಮನಿಕತ್ತಿದ್ದಂಗೆ ಹಂಗೆಯ ಬರೀ ಕನ್ಸೆ ಕಾಣ್ತಿದ್ಯಲ್ಲ, ಅದು ಅವಳ ಜೊತೆಗೆ. ಅಯ್ಯೋ ದೇವ್ರೆ, ಚಳಿ ಬೇರೆ ಬೇಜಾನ್ ಆಯ್ತಾ ಇದೆ, ಇಲ್ ನೋಡಿದ್ರೆ ಹಿಂಗೆಲ್ಲ ಕನ್ಸ್ ಬೀಳ್ತಾ ಇದೆ, ಅಯ್ಯೋ ಅಂತ ಅನ್ಕಂದು ಭದ್ರ ಬೆಡ್ಶೀಟ್ ಹೊಚ್ಕೊಂಡ್ ಮನಿಕತಾನೆ. ಅದೇ ತರನೆಯ ಸೇಮ್ ಕನ್ಸು ವಿದ್ಯಂಗೂ ಬೀಳ್ತದೆ. ಅವಳು ಕಣ್ಬಿಟ್ಟು ಭದ್ರನ್ನ ನೋಡ್ತಾಳೆ. ಅಯ್ಯಯ್ಯೋ, ಛೇ, ಇದೇನಿದು, ಒಳಗ್ ಬಂದ್ ಮನಿಕೋ ಅಂತ ಹೇಳೋದಿಕ್ಕೆ ಕನ್ಸಿಗೆ ಬಂದ್ಬಿಟ್ರಲ್ಲ ಇವ್ರು ಅಂತ ಅನ್ಕಂದು ವಿದ್ಯೆನು ಬೆಡ್ಶೀಟ್ ಹೊತ್ಕೊಂಡ್ ಮನಿಕಬಿಡ್ತಾಳೆ. ಈ ಕಡೆ ಬೆಳಗ್ಗೆನೆಯ ಸುಭಾಷ ರೆಡಿ ಆಗ್ಬೇಕಾದ್ರೆ ಅಷ್ಟೊತ್ಗೆ ನವ್ಯ ಫೋನ್ ಮಾಡ್ತಾಳೆ. ಆಗ ಈಶ್ವರಿ ಫೋನ್ ಎತ್ಕೊಂಡು, ಲೋ ಸುಭಾಷ, ಏನೋ ಸ್ವೀಟಿ ಅಂತ ಬತ್ತಾದೆ ಕಲ್ಲ ಹೆಸರು ಅಂತ ಹೇಳ್ಬೇಕಾದ್ರೆ, ಅವ್ವ ಕೊಡವ ಇಲ್ಲಿ ಅಂತ ಹೇಳ್ತಾ ಸುಭಾಷ ಫೋನ್ ಇಸ್ಕೊಂಡು, ಅವ್ವ ನವ್ಯಕನವ ಅಂತ ಹೇಳ್ತಾನೆ. ಹೌದೇನ್ಲಾ, ಫೋನ್ ರಿಸೀವ್ ಮಾಡ್ಲಾ ಅಂತ ಈಶ್ವರಿ ಹೇಳ್ಬೇಕಾದ್ರೆ, ಹೂ ಕಣವ ಅಂತ ಹೇಳ್ತಾ ಸುಭಾಷ ಕಾಲ್ ರಿಸೀವ್ ಮಾಡ್ತಾನೆ. ಅಷ್ಟೊತ್ಗೆ ಚಿತ್ರನು ಅಲ್ಲಿಗ್ ಬರ್ತಾಳೆ. ಲೋ, ಅವಳು ಏನ್ ಮಾತಾಡ್ತಾಳೆ ನಾನ್ ಕೇಳಿಸ್ಕೋಬೇಕು, ಸ್ಪೀಕರ್ಗೆ ಹಾಕ್ಲಾ ಅಂತ ಈಶ್ವರಿ ಹೇಳ್ಬೇಕಾದ್ರೆ, ಅವ್ವಾ, ನಾವ್ 1000 ಮಾತಾಡ್ತೀವಿ, ಅದನ್ನೆಲ್ಲ ಸ್ಪೀಕರ್ಗೆ ಹಾಕಿ ಕೇಳಿಸಕ್ಕಾಗದೆ ಅಂತ ಸುಭಾಷ ಹೇಳ್ತಾನೆ. ಲೋ, ನೀವ್ ಮೊದ್ಲು ಆನ್ ಮಾಡ್ಲಾ, ನೀವೇನಾದ್ರೂ ಅಷ್ಟು ರೊಮ್ಯಾಂಟಿಕ್ ಆಗಿ ಮಾತಾಡ್ತಿದ್ರೆ ನಾವೇ ಆಚೆಗೆ ಹೊಂಟೈತೀವಿ ಅಂತ ಚಿತ್ರ ಹೇಳ್ಕೊಂಡು ನಗ್ತಿರ್ತಾಳೆ. ಸರಿ ಆಯ್ತು ಅಂತ ಹೇಳ್ತಾ ಸುಭಾಷ ಲೌಡ್ ಸ್ಪೀಕರ್ ಆನ್ ಮಾಡ್ತಾನೆ. ಹೇಳು ಸ್ವೀಟಿ ಅಂತ ಸುಭಾಷ ಹೇಳ್ಬೇಕಾದ್ರೆ, ಯಾಕ್ ಲೇಟು ಅಂತ ನವ್ಯ ತುಂಬಾನೇ ಸ್ಟ್ರಾಂಗ್ ಆಗಿ ಕೇಳ್ತಾಳೆ. ಲೇಟಾ? ಅರ್ಥ ಆಗ್ಲಿಲ್ಲ ಸಿಟಿ ಅಂತ ಸುಭಾಷ ಹೇಳ್ಬೇಕಾದ್ರೆ, ಫೋನ್ ರಿಸೀವ್ ಮಾಡೋದಿಕ್ಕೆ ಯಾಕಿಷ್ಟು ಲೇಟು ಅಂತ ಕೇಳ್ದೆ ಅಂತ ನವ್ಯ ಹೇಳ್ಬೇಕಾದ್ರೆ, ಇದೆಲ್ಲ ನಿಮ್ಮಿಂದನೇ ಆದದ್ದು ಅಂತ ಸುಭಾಷ ಚಿತ್ರ ಮತ್ತೆ ಈಶ್ವರಿಗೆ ಬೆರಳ್ ಮಾಡಿ ತೋರಿಸ್ತಿರ್ತಾನೆ. ಅದು ಸ್ವೀಟಿ, ಆಕ್ಚುಲಿ ಬಾತ್ರೂಮ್ ಅಲ್ಲಿದ್ದೆ, ಅದಕ್ಕೆ ಬಂದು ಕಾಲ್ ಅಟೆಂಡ್ ಮಾಡೋದಿಕ್ಕೆ ಲೇಟ್ ಆಯ್ತು ಅಂತ ಸುಭಾಷ ಹೇಳ್ಬೇಕಾದ್ರೆ, ನಿಜನಾ ಅಂತ ನವ್ಯ ಕೇಳ್ತಾಳೆ. ಯಾಕ್ ಸ್ವೀಟಿ ಈ ರೀತಿ ಕೇಳ್ತಿದ್ಯಾ ಅಂತ ಸುಭಾಷ ಕೇಳ್ಬೇಕಾದ್ರೆ, ಅಲ್ಲ, ಬಾತ್ರೂಮ್ ಇಂದ ಬಂದು ಫೋನ್ ಅಟೆಂಡ್ ಮಾಡೋದು ಕಾಮನ್ ವಿಷಯ, ಅದನ್ನ ಈ ರೀತಿ ಯೋಚನೆ ಮಾಡಿ ಹೇಳ್ತಿದ್ದೀರಲ್ಲ, ಅದಕ್ಕೆ ಇದು ನಿಜನಾ ಅಥವಾ ಸುಳ್ಳ ಅಂತ ಕೇಳ್ದೆ ಅಂತ ನವ್ಯ ಹೇಳ್ಬೇಕಾದ್ರೆ, ಸ್ವೀಟಿ, ಇದ್ರಲ್ಲಿ ಸುಳ್ಳು ಹೇಳಂತದ್ದು ಏನಿದೆ ಹೇಳು, ನೀನ್ ಫೋನ್ ಮಾಡಿದ್ರೆ ಖುಷಿಯಾಗಿ ನಾನು ಕಾಲ್ ರಿಸೀವ್ ಮಾಡ್ತೀನಿ ಅಂತ ಸುಭಾಷ ಹೇಳ್ಬೇಕಾದ್ರೆ, ಓಕೆ ಓಕೆ, ಆಕ್ಚುಲಿ 2 ಗುಡ್ ನ್ಯೂಸ್ ಅಂತ ನವ್ಯ ಹೇಳ್ಬೇಕಾದ್ರೆ, ಏನು 2 ಗುಡ್ ನ್ಯೂಸ್, ಏನದು ಸ್ವೀಟಿ ಅಂತ ಸುಭಾಷ ಕೇಳ್ತಾನೆ. ಖುಷಿ ಪಡೋ ವಿಷಯ ಅಂತ ಅಂದ್ರೆ, ನಿಮ್ಗೆ ನಿನ್ನೆ ಟೆಸ್ಟ್ ಮಾಡ್ಸಿದ್ನಲ್ಲ, ಅದ್ರ ರಿಸಲ್ಟ್ ಎಲ್ಲ ಬಂದಿದೆ, ಪರವಾಗಿಲ್ಲ, ಫಿಸಿಕಲ್ ಹೆಲ್ತ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ, ನಿಮ್ಗೆ ಯಾವ್ದೇ ರೀತಿ ಕಾಯಿಲೆ ಇಲ್ಲ, ನಿಮ್ ಬಾಡಿ ಪಾರ್ಟ್ಸ್ ಎಲ್ಲ ತುಂಬಾ ಹೆಲ್ದಿ ಆಗಿದೆ ಅಂತ ರಿಪೋರ್ಟ್ ಅಲ್ಲಿ ಬಂದಿದೆ. ಆದ್ರೆ ಲಿವರ್ ಮಾತ್ರ ಸೆಕೆಂಡ್ ಸ್ಟೇಜ್ ವೀಕ್ ಅಂತ ತೋರಿಸ್ತಾ ಇದೆ. ತುಂಬಾ ಡ್ರಿಂಕ್ಸ್ ಮಾಡ್ತೀರಾ ಅಂತ ನವ್ಯ ಕೇಳ್ಬೇಕಾದ್ರೆ, ಅದನ್ನ ಕೇಳಿ ಸುಭಾಷ, ಚಿತ್ರ ಮತ್ತೆ ಈಶ್ವರಿ 3 ಜನ ಶಾಕ್ ಆಗ್ತಾರೆ. ತುಂಬಾ ಜಾಸ್ತಿ ಡ್ರಿಂಕ್ ಮಾಡೋರ್ಗೆ ಲಿವರು ಈ ರೀತಿ ಹಾಳಾಗೋದು ಅಂತ ನವ್ಯ ಹೇಳ್ಬೇಕಾದ್ರೆ, ಆ ಸ್ವೀಟಿ, ಇನ್ಮೇಲೆ ಕಡಿಮೆ ಮಾಡ್ಕೊಳ್ತೀನಿ ಅಂತ ಸುಭಾಷ ಹೇಳ್ಬೇಕಾದ್ರೆ, ಓಕೆ, ಸೆಕೆಂಡ್ ಗುಡ್ ನ್ಯೂಸ್ ಏನಂದ್ರೆ
ನಮ್ ಮದ್ವೆ ಡೇಟು ಫಿಕ್ಸ್ ಆಯ್ತು ಅಂತ ನವ್ಯ ಹೇಳ್ತಿದ್ದಂಗೆ ಅದನ್ನ ಕೇಳಿ ಸುಭಾಷ, ಚಿತ್ರ, ಈಶ್ವರಿ 3 ಜನಕ್ಕೆ ಖುಷಿ ಆಯ್ತದೆ. ಈ 3 ದಿವಸದಾಗೆ ನಮ್ಮಿಬ್ರು ಮದ್ವೆ ಫಿಕ್ಸ್ ಆಗಿದೆ ಅಂತ ನವ್ಯ ಹೇಳ್ತಿದ್ದಂಗೆ, ಓಹ್ ಹೌದಾ, ಸೂಪರ್ ಸೂಪರ್ ಸ್ವೀಟಿ ಅಂತ ಸುಭಾಷ ಖುಷಿ ಪಡ್ತಿರ್ತಾನೆ. ಆಗ ಈಶ್ವರಿ ಮತ್ತೆ ಚಿತ್ರ ಇಬ್ರು ನಾನ್ ಅವಳ ಹತ್ರ ಮಾತಾಡ್ಬೇಕು, ಕೊಡು ಕೊಡು ಫೋನ್ ಅಂತ ಸುಭಾಷನ್ನ ಕೇಳ್ಬೇಕಾದ್ರೆ, ಸ್ವೀಟಿ, ಅಮ್ಮ ನಿನ್ ಹತ್ರ ಮಾತಾಡ್ಬೇಕಂತೆ, ಫೋನ್ ಕೊಡ್ಲಾ ಅಂತ ಸುಭಾಷ ಕೇಳ್ತಾನೆ. ಅವ್ರನ್ನೆಲ್ಲ ಪಕ್ಕದಲ್ಲಿ ಇಟ್ಕೊಂಡು ನೀನ್ ಯಾಕೆ ಫೋನಲ್ಲಿ ಮಾತಾಡ್ತಾ ಇದ್ಯಾ? ನಾವಿಬ್ರು ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ನಿನ್ಗೆ ಕಾಮನ್ ಸೆನ್ಸ್ ಇಲ್ವಾ? ಸರಿ ಆಯ್ತು ಕೊಡು ಅಂತ ನವ್ಯ ಹೇಳ್ಬೇಕಾದ್ರೆ, ಸರಿ ಆಯ್ತು ಅಂತ ಹೇಳ್ತಾ ಸುಭಾಷ ಈಶ್ವರಿಗೆ ಫೋನ್ ಕೊಡ್ತಾನೆ. ಕಾವ್ಯ ಹೇಗಿದ್ಯವ ಅಂತ ಈಶ್ವರಿ ಕೇಳ್ಬೇಕಾದ್ರೆ, ಹ್ಞೂ ಆಂಟಿ ನಾನ್ ಚೆನ್ನಾಗಿದ್ದೀನಿ ಅಂತ ನವ್ಯ ಹೇಳ್ತಾಳೆ. ಸರಿ ಕಾವ್ಯ, ಈ ನರ್ಸ್ನೆಲ್ಲ ಕಳಿಸಿ ನೀನ್ ಯಾಕೆ ಇಷ್ಟೊಂದೆಲ್ಲ ಟೆಸ್ಟ್ ಮಾಡಿಸಿದ್ದು ಅಂತ ಈಶ್ವರಿ ಕೇಳ್ಬೇಕಾದ್ರೆ, ಆಕ್ಚುಲಿ ನಾನ್ ಯಾರನ್ನೂ ಅಷ್ಟು ಈಸಿಯಾಗಿ ನಂಬೋದಿಲ್ಲ ಆಂಟಿ. ಆ ರೀತಿ ನಾನ್ ನಂಬೇಕು ಅಂದ್ರೆ ನನ್ಗೆ ಎಲ್ಲಾ ರೀತಿ ಪ್ರೂಫ್ ಬೇಕು. ಸೊ ನಾನು ನನ್ನ ಇಷ್ಟ ಬಂದಂಗೆ ನಡ್ಕೊಳ್ಳೋದು. ಆಮೇಲೆ ನಿಮ್ಗಿದ್ರಲ್ಲಿ ಯಾವ್ದೇ ರೀತಿ ಆಕ್ಷೇಪಣೆ ಏನೂ ಇಲ್ಲ ತಾನೆ ಅಂತ ನವ್ಯ ಕೇಳ್ಬೇಕಾದ್ರೆ, ಅಯ್ಯೋ ಆ ತರ ಏನು ಇಲ್ಲ ಕಣವ, ನಾವು ಅಂತದಕ್ಕೆಲ್ಲ ತಲೆ ಕೆಡಿಸ್ಕೊಳಕಿಲ್ಲ. ನನ್ಗೆ ಯಾವ್ದೇ ರೀತಿ ತೊಂದ್ರೆ ಇಲ್ಲ. ತಪ್ಪು ಮಾಡಿರೋರ್ಗೆ ಅಲ್ವೇ ಸಿಕ್ಕಾಕತ್ತೀವಿ ಏನೋ ಭಯ ಆಗೋದು. ಹಂಗಿದ್ಮೇಕೆ ನಾವ್ ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕು ಅಂತ ಈಶ್ವರಿ ಹೇಳ್ತಿರ್ತಾಳೆ. ಸರಿ ಆಂಟಿ, ನಾನ್ ಆಚೆ ಹೋಗ್ತಾ ಇದೀನಿ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾ ನವ್ಯ ಕಾಲ್ ಕಟ್ ಮಾಡ್ತಾಳೆ. ಏನವ ಇವಳು ಇಷ್ಟೊಂದು ಕಡ್ಡಿ 2 ತುಂಡಾಗ ಮಾತಾಡ್ತಾಳೆ ಅಂತ ಚಿತ್ರ ಹೇಳ್ಬೇಕಾದ್ರೆ, ಏನೇ ಮಾಡೋದು, MLA ಮಗಳು ಅನ್ಮೇಕೆ ಹಂಗೇ ಇರ್ತಾಳೆ. ಆಮೇಲೆ ಹೋಯ್ತಾ ಹೋಯ್ತಾ ಸರಿ ಹೋಯ್ತಾಳ್ ಬಿಡು ಅಂತ ಈಶ್ವರಿ ಹೇಳ್ತಿರ್ತಾಳೆ. ಅಷ್ಟೊತ್ಗೆ ಕ್ವಾಟ್ಲೆ ಬಂದು ಸುಭಾಷನ್ನ ಮಾವಯ್ಯ ಕರಿತಾವ್ರೆ ಬಾ ಅಂತ ಕರಿತಾನೆ. ಯಾಕೇನು ಎತ್ತ ಅಂತ ಸುಭಾಷ ಕೇಳ್ಬೇಕಾದ್ರೆ, ನನಗದೆಲ್ಲ ಗೊತ್ತಿಲ್ಲ, ಮಾವಯ್ಯ ಕರಿ ಅಂದ್ರು ಅದಕ್ಕೆ ಬಂದೆ, ಬಿರ್ಬುರ್ನೆ ಬೇಗ ಬಂದ್ಬಿಡು ಅಂತ ಹೇಳ್ತಾ ಕ್ವಾಟ್ಲೆ ಅಲ್ಲಿಂದ ಹೋಯ್ತಾನೆ. ಏನಿರ್ಬೋದು ಅಂತ 3 ಜನ ಶಿವರಾಮೇಗೌಡ್ರ ಹತ್ರ ಹೋಯ್ತಾರೆ. ಭಾವ ಏನೋ ಕರೆದ್ರೆ ಅಂತೆ ಅಂತ ಈಶ್ವರಿ ಕೇಳ್ಬೇಕಾದ್ರೆ, ಅಷ್ಟೊತ್ಗೆ ಮನೆಯವರೆಲ್ರು ಆಲ್ರೆಡಿ ಅಲ್ಲಿ ಕುತ್ಕ ಮಾತಾಡ್ತಿರ್ತಾರೆ. ನೋಡವ ಈಶ್ವರಿ, ಇವಾಗ ತಾನೇ MLA ಸಂಪತ್ತು ಫೋನ್ ಮಾಡಿದ್ದ, ಇನ್ 3 ದಿವಸದಾಗೆ ಮದ್ವೆ ಬೇರೆ ಫಿಕ್ಸ್ ಮಾಡವ್ರೆ. ಜಾಗ ಎಲ್ಲಿ ಅಂತ ಕೇಳ್ದಾಗ ನಾನು ಬೇರೆ ಎಲ್ಲ ಯಾಕೆ ನಮ್ಮನೆಯಾಗೆ ಇಟ್ಕೊಳಮ್ಮ ಅಂತ ಹೇಳಿವ್ನಿ. ಇದ್ರಲ್ಲಿ ನಿಮ್ಗ್ ಒಪ್ಕೆ ಅದೇ ತಾನೆ ಅಂತ ಶಿವರಾಮೇಗೌಡ್ರು ಕೇಳ್ಬೇಕಾದ್ರೆ, ಅದನ್ನ ಕೇಳಿ ಈಶ್ವರಿ, ಚಿತ್ರ, ಸುಭಾಷ 3 ಜನ ಒಪ್ಕೆ ಅದೇ ಅಂತ ಹೇಳ್ತಾರೆ. ಇದನ್ನ ಕೇಳಿ ಸಾವಿತ್ರಿ ಮತ್ತೆ ವಿನಂತಿ ಇಬ್ರು ಹುರ್ಕತಿರ್ತಾರೆ. ಹೆಂಗಾರ ಮಾಡಿ ಈ ಮದ್ವೆನ ನಿಲ್ಲಿಸ್ಲೇಬೇಕಲ್ಲ ಅಂತ ತುಂಬಾನೇ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಚಂಪಾ ಔಟ್ ಹೌಸ್ ಅಲ್ಲಿ ಆಚೆ ಕಡೆ ಕಸ ಗುಡಿಸ್ಬೇಕಾದ್ರೆ ಅಲ್ಲಿಗೆ ಚಿತ್ರ ಹೋಯ್ತಾಳೆ. ಏಯ್, ನಿನ್ಗೊಂದ್ ವಿಷಯ ಗೊತ್ತೇ? ನಿಜ ಹೇಳ್ಬೇಕು ಅಂದ್ರೆ ಇದು ಒಂದ್ ಗುಡ್ ನ್ಯೂಸ್. ಇದನ್ನ ಫಸ್ಟ್ ನಿನಗೆ ಹೇಳ್ಬೇಕು ಅಂತ ಬಂದಿವ್ನಿ. ಏನು ಅಂತ ಅರ್ಥ ಆಗ್ಲಿಲ್ವೇ? ನನ್ ತಮ್ಮನಿಗೂ ಆ MLA ಮಗಳಿಗೂನು ಮದ್ವೆ ಡೇಟು ಫಿಕ್ಸ್ ಆಗದೆ. ಇನ್ 3 ದಿವಸದಾಗೆ ಮದ್ವೆ. ಯಾವಾಗ ನನ್ ತಮ್ಮನ ಬ್ಯಾಡ ಅಂತ ಬಿಟ್ಟೋ ಆ ಟೈಮೇ ನನ್ ತಮ್ಮಂಗೆ ಜಾಕ್ ಪಾಟ್ ಹೊಡಿತು ಕಣೆ. ಈಗ ನನ್ ತಮ್ಮ ಮಾಮೂಲಿ ಮನುಷ್ಯ ಅಲ್ಲ, MLA ಅಳಿಯ. ಈಗ ಅವನ್ ಜೀವನದಾಗೆ ಅವ್ನ್ ಏನ್ ಅನ್ಕೊಂಡಿದ್ನೋ ಅದಕ್ಕಿಂತ ಹೆಚ್ಚಾಗಿ ಅವನಿಗೆ ಸಿಗ್ತಾದೆ. ನೀನೇಯ ಜೀವನ ಪೂರ್ತಿ ಅವನನ್ನೇ ನೆನ್ಸ್ಕೊಂಡು ಇಂತ ಒಳ್ಳೆ ಜೀವನ ಹೋಯ್ತಲ್ಲ ಅಂತ ಅಳ್ತಾ ಕುತ್ಕತ್ಯ ಅಂತ ಚಿತ್ರ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಚಂಪಾ ನಗ್ತಿರ್ತಾಳೆ. ಏಯ್, ಯಾಕೆ ನಗ್ತಿದಿ ಅಂತ ಚಿತ್ರ ಕೇಳ್ಬೇಕಾದ್ರೆ, ಏನು ನಾನು ಮೂಲೆಲ್ ಕುತ್ಕೊಂಡು ಕಣ್ಣೀರ್ ಹಾಕ್ತೀನಿ ಅಂತ ಅನ್ಕಂದ್ರ? ಯಾಕ್ ಚಿತ್ರಕ್ಕ, ನಿಮ್ ತಮ್ಮ ನನ್ನನ್ನ ಬಿಟ್ಬಿಟ್ಟೋದ್ರು ಅಂತಾನೆ? ಹೇಳ್ಬೇಕು ಅಂದ್ರೆ ವಿದ್ಯಕ್ಕ ನನ್ಗೆ ಒಂದ್ ವಿಷಯನ ಹೇಳ್ಕೊಟ್ಟವಳೆ. ನಮ್ಮನ್ನ ಬ್ಯಾಡ ಅಂತ ನಮ್ಮನ್ನ ಮೂಲೆ ಗುಂಪು ಮಾಡಿರೋರ್ ಮುಂದೆ ನಾವ್ ಯಾವತ್ತೂ ಅಳಬಾರ್ದು ಅಂತ. ಸುಮ್ಕೆ ಬೇಡದವ್ರ ಬಗ್ಗೆ ಯೋಚನೆ ಮಾಡಿ ನಮ್ ಟೈಮ್ ನ ವೇಸ್ಟ್ ಮಾಡ್ಬಾರ್ದು ಅಂತ ಹೇಳ್ಕೊಟ್ಟವ್ರೆ. ಅದಕ್ಕೆಯ ನನ್ನೇನ ಬ್ಯಾಡ ಅಂತ ಬಿಟ್ಬಿಟ್ಟೋದವ್ರ ಬಗ್ಗೆ ನನ್ಗೆ ಯಾವ್ದೇ ರೀತಿ ಇಂಟ್ರೆಸ್ಟ್ ಇಲ್ಲ. ಅವನ್ ಜೀವನದಾಗೆ ಒಳ್ಳೇದಾದ್ರೂ ಸರಿ, ಕೆಟ್ಟದಾದ್ರೂ ಸರಿ, ಅದಕ್ಕೂ ನನ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಅಂತ ಚಂಪಾ ಹೇಳ್ತಾಳೆ. ಈ ದುರಹಂಕಾರಕ್ಕೇನ್ ಕಮ್ಮಿ ಇಲ್ಲ. ನೀನು ಇಲ್ಲಿದ್ದು ಇನ್ನೇನ್ ಮಾಡಕ್ಕಾಯ್ತದೆ ಹೇಳು? ಅದೇ ಅನ್ನ ಸಾಂಬಾರು, ಅದೇ ಮುದ್ದೆ, ಅದೇ ಪಲ್ಯ, ಇದ್ಬಿಟ್ರೆ ನಿನ್ ಕೈಲಿ ಇನ್ನೇನ್ ಆದದು ಅಂತ ಚಿತ್ರ ಹೇಳ್ಬೇಕಾದ್ರೆ, ನಿಮ್ ತರ ಬಿಟ್ಟಿಯಾಗಿ ಕುತ್ಕೊಂಡು ಬೇರೆಯವ್ರನ್ನ ಹೀಯಾಳ್ಸೋ ಅಂತವಳಲ್ಲ ನಾನು. ಸಾಂಬಾರ್ ಮಾಡು, ಮುದ್ದೆ ಮಾಡು ಅಂತ ಬರೀ ಕೇವಲವಾಗಷ್ಟೇ ನೀನ್ ಮಾತಾಡೋದು. ಆದ್ರೆ ನಾ ಏನ್ ಮಾಡ್ತೀನಿ ಅಂತ ನಿನಗ್ ಆದಷ್ಟು ಬೇಗ ಗೊತ್ತಾಯ್ತದೆ ಅಂತ ಚಂಪಾ ಹೇಳ್ಬೇಕಾದ್ರೆ, ಏಯ್ ಅಂತದೇನೇ ಮಾಡಿ ನೀನು ಅಂತ ಚಿತ್ರ ಕೇಳ್ತಾಳೆ. ಗೊತ್ತಾಗ್ಬೇಕೇ ಅಂತ ಚಂಪಾ ಹೇಳ್ದಾಗ, ತುಂಬಾ ಓವರ್ ಆಕ್ಟಿಂಗ್ ಮಾಡ್ಬಿಡ ಕಣೆ, ಏನೇ ಮಾಡ್ತೀಯ ಹೇಳೆ ಅಂತ ಚಿತ್ರ ಕೇಳ್ತಾಳೆ. ನಾನು ಓದ್ತೀವ್ನಿ ಅಂತ ಚಂಪಾ ಹೇಳ್ತಿದ್ದಂಗೆ ಅದನ್ನ ಕೇಳಿ ಚಿತ್ರನ್ಗೆ ಶಾಕ್ ಆಯ್ತದೆ. ಏನು
ಓದೋಕೋದ್ಯಾ ಅಂತ ಚಿತ್ರ ಕೇಳ್ಬೇಕಾದ್ರೆ ಹೌದು ಚಿತ್ರಕ್ಕ, ನಾನು ಕಾಲೇಜ್ಗೆ ಹೋಯ್ತೀವ್ನಿ. ಒಂದ್ ಕಾಲ್ದಾಗೆ ನಾನು ಲಾಯರ್ ಆಗ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಆದ್ರೆ ಯಾವ್ದೋ ಒಂದ್ ಕಾರಣದಿಂದ ನನ್ ಓದು ನಿಂತೋಯ್ತು. ಅದಕ್ಕೆಯ ಆ ನಿಂತೋಗಿರೋ ಓದನ್ನ ಇವಾಗ ನಾನು ಮುಂದುವರ್ಸ್ಬೇಕು ಅಂತ ಅನ್ಕಂದೀವ್ನಿ. ನಿಮ್ ಎಲ್ರ ಮುಂದೆನೋ ನಾನು ಲಾಯರ್ ಆಗಿ ತೋರಿಸ್ತೀನಿ ಅಂತ ಚಂಪಾ ಹೇಳ್ಬೇಕಾದ್ರೆ ಈ ಮಾತನ್ನ ಕೇಳಿ ವಿದ್ಯಾ ಚಪ್ಪಾಳೆ ತಡ್ತಿರ್ತಾಳೆ. ಆಗ ವಿದ್ಯೆನ ನೋಡಿ ಚಿತ್ರ ಕೋಪ ಮಾಡ್ಕೊತಿರ್ತಾಳೆ. ಹಂಗೆಯ ಚಂಪಾ ತಾನ್ ಇವ್ರ ಮುಂದೆ ಗಟ್ಟಿಯಾಗಿ ಮಾತಾಡೋದಕ್ಕೆ ವಿದ್ಯಕ್ಕನೆ ಕಾರಣ ಅಂತ ವಿದ್ಯೆನ ನೋಡ್ತಾ ನಗ್ತಿರ್ತಾಳೆ. ಸೂಪರ್ ಆಗಿ ಹೇಳ್ದೆ ಚಂಪಾ. ಮತ್ತೆ ನನ್ಗೆ ಹಳೆ ಚಂಪಾ ಸಿಕ್ಬಿಟ್ಲು. ಪ್ರಪಂಚದಾಗೆ ಒಳ್ಳೆ ಕೆಲ್ಸ ಏನ್ ಗೊತ್ತೇ? ನಮ್ಗೆ ಅವಮಾನ ಮಾಡ್ತಾರಲ್ಲ ಅವ್ರ ಮುಂದೆ ನಾವ್ ಚೆನ್ನಾಗಿ ಬಾಳಿ ಬದುಕಿ ತೋರ್ಸುದು. ಅದು ನಮ್ ಎದುರಾಳಿಗಳಿಗೆ ನಾವ್ ಕೊಡೋ ಒಳ್ಳೆ ಗಿಫ್ಟ್. ಹೆಂಗೋ ಇವಾಗ ನೀನು ಓದ್ಬೇಕು ಅಂತ ನಿರ್ಧಾರ ಮಾಡಿದಿ. ಒಳ್ಳೆ ಕೆಲ್ಸ ಮಾಡಿದಿ ಚಂಪಾ. ಈ ನಿರ್ಧಾರದಿಂದ ನಿನ್ ಜೀವನ ಎಲ್ಲ ಹೊಂಟೈತೆ ಚಂಪಾ ಅಂತ ವಿದ್ಯೆ ಹೇಳ್ಬೇಕಾದ್ರೆ ಓಹೋಹೋ ಬಂದ್ಬಿಟ್ಲು. ಇವಳು ಡಾಕ್ಟರ್ ಅಂತೆ, ಇವಳು ಲಾಯರ್ ಅಂತೆ. ಊರಲ್ಲಿರೋರೆಲ್ರನ್ನು ಡಾಕ್ಟರ್ ಮಾಡ್ತೀವಿ ಲಾಯರ್ ಮಾಡ್ತೀವಿ ಅಂತ ಏನಾದ್ರು ಬೋರ್ಡ್ ಏನಾದ್ರು ಹಾಕೊಂಡಿದೀವೇನೆ ಅಂತ ಚಿತ್ರ ಕೇಳ್ಬೇಕಾದ್ರೆ ನಾವೇನು ನಿಮ್ ಕೈನೇ ನೋಡ್ತಾ ಇಲ್ಲ. ಸ್ವಂತ ಕಾಸಲ್ಲಿ ಲಾಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿರೋರು. ದುಡ್ಡಿನ ಬಗ್ಗೆ ನೀನೇನು ತಲೆ ಕೆಡ್ಸ್ಕೋಬೇಡ, ಸುಮ್ಕೆ ಹೋದ್ರೆ ಸರಿ ಇಲ್ಲಿಂದ ಅಂತ ಚಂಪಾ ಚಿತ್ರನ್ನ ಎದುರಿಸ್ತಾಳೆ. ಏಯ್ ಅಂತ ಚಿತ್ರ ರೇಗಾಡ್ಬೇಕಾದ್ರೆ ಏಯ್ ಕೈಯಲ್ಲಿ ಏನದೆ ಅಂತ ಗೊತ್ತು ತಾನೇ, ಮರ್ವದೆಯಿಂದ ಇದ್ರೆ ಸರಿ, ಸುಮ್ಕೆಯ. ಇಲ್ಲ ಅಂದ್ರೆ ಬಾಯಿ ಬುಟ್ಟೆ ಅಂದ್ರೆ ಇದೇ ಪೊರ್ಕೆ ತಕೊಂಡ್ ಹೊಡಿತೀನಿ ಅಂತ ಚಂಪಾ ಪರ್ಕೆ ತೋರಿಸ್ತಾಳೆ. ಆಗ ಚಿತ್ರ ಕೋಪ ಮಾಡ್ಕೊಂಡು ಗುರಾಯಿಸ್ತಾ ಅಲ್ಲಿಂದ ಹೋಯ್ತಾಳೆ. ಚಂಪಾ ಇಂಥವ್ರ ಮುಂದೆ ಗಟ್ಟಿಯಾಗಿ ನಿಂತು ಮಾತಾಡೋದನ್ನ ಕಲ್ತಲ್ಲ. ಹಂಗೆಯ ಕಾಲೇಜ್ಗೆ ಹೋಯ್ತೀನಿ ಅಂತ ಒಪ್ಕೊಂಡ್ಲಲ್ಲ ಅಂತ ವಿದ್ಯಾ ತುಂಬಾನೇ ಖುಷಿ ಪಡ್ತಾ ಚಂಪುನ ತಪ್ಕೊಂಡು ಕಂಗ್ರ್ಯಾಚುಲೇಷನ್ ಹೇಳ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಗಿಯುತ್ತೆ. ಮತ್ತೆ ಇಂಟ್ರೆಸ್ಟಿಂಗ್ ಎಪಿಸೋಡ್ ನನಗೆ ಮುಂದೆ ಬರ್ತೀನಿ.